ಬಿಜೆಪಿ ಕಾಲದಲ್ಲಿ ಆದಂತಹ ಹಗರಣಗಳ ಬಗ್ಗೆ ಈಗಾಗಲೇ ಮೇಲ್ವಿಚಾರಣಾ ಸಮಿತಿಯನ್ನು ಈಗಾಗಲೇ ಸರ್ಕಾರ ಕೂಡ ರಚನೆ ಮಾಡಿರುವಂತದ್ದು. ಈ ವಿಚಾರಕ್ಕೆ ಮಾತಾಡಲಿಕ್ಕೆ ಶಾಸಕರು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಇವರೇ ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಿಜೆಪಿ ಕಾಲದಲ್ಲಿ ಹಗರಣಗಳಾಗಿದೆ ಅಂತೇಳಿ ಒಂದ್ ಕಡೆ ಸರ್ಕಾರ ತನಿಖೆ ಕೊಟ್ಟಿದೆ, ಇನ್ನೊಂದು ಕಡೆ ಪ್ರಮುಖವಾಗಿ ತನಿಖೆಯ ಮೇಲ್ವಿಚಾರಣೆಗೆ ಅಂತ ಹೇಳಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ಕೂಡ ರಚನೆ ಮಾಡಿದೆ. ಅವ್ರು ಏನ್ ತನಿಖೆ ಮಾಡ್ತಾರ, ಏನ್ ಸಮಿತಿ ಮಾಡ್ತಾರ ಮಾಡ್ಲಿ, ಅದಕ್ಕೆ ನಮ್ದು ಯಾವಾಗೂ ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಒಂದು ಗವರ್ನೆನ್ಸ್ ಆಗ್ಬೇಕಾದ್ರೆ ಏನು ತಪ್ಪಾಗೈತೆ ಅಂತಂದ್ರೆ ಮುಂದಿನ ಗೌರ್ಮೆಂಟ್ ಬಂದಾಗ ಅದಕ್ಕೆ ತನಿಖೆ ಮಾಡಕ್ಕೆ ಅಥವಾ ಅದನ್ನು ವಿಚಾರಣೆ ಮಾಡಕ್ಕೆ ಸಂಪೂರ್ಣ ಅಧಿಕಾರ ಐತಿ. ಆದರೆ ಈಗ ಪ್ರಶ್ನೆ, ಜನರ ಮುಂದಿರುವಂಥ ಪ್ರಶ್ನೆ, ಈ ತನಿಖೆ ಅಥವಾ ಇದ್ರ ಬಗ್ಗೆ ಸಮಿತಿ ಈ ಸಂದರ್ಭದಲ್ಲಿ ಯಾಕೆ ಮಾಡಾತಾರೆ? ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯ ಹಿಂದೆ ಯಾವ ಮುಖ್ಯಮಂತ್ರಿಗಳ ಮೇಲೂ ಆಗದಷ್ಟು ದೊಡ್ಡ ಪ್ರಮಾಣದ ಹಗರಣಗಳ ಒಂದಾದ್ಮೇಲೆ ಒಂದು ಹಗರಣ ಇವತ್ತು ಹೊರ ಬರ್ಬೇಕಾರೆ ಅದನ್ನು ಕೌಂಟ್ರ್ ಮಾಡಕ್ಕೆ ಜನರ ಲಕ್ಷ್ಯ ಅದರಿಂದ ಬೇರೆ ಕಡೆ ಸೆಳ್ಯಾಕ ಈ ರೀತಿಯ ತಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಈಗ ನೀವು ಮೂಢ ಹಗರಣದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಆ ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿಯಾದ ಒಂದು ಸಮಿತಿ ಮಾಡಿದ್ದಾರೆ ಅಂತೀರಿ? ಹಾಗಾದ್ರೆ ಇವತ್ತು ಮೂಢ ಹಗರಣ, ವಾಲ್ಮೀಕಿ ಹಗರಣ, JSW ಲ್ಯಾಂಡ್ ಹಗರಣ, ಲೇಬರ್ ಡಿಪಾರ್ಟ್ಮೆಂಟ್ದಲ್ಲ ಇರುವಂಥ ಹಗರಣ, ಮೈನಾರಿಟಿಯಲ್ಲಿ ಇರುವಂಥ ಹಗರಣ, ಈ ರೀತಿ ಎಲ್ಲ ಹಗರಣಗಳನ್ನು ಮುಚ್ಚಿಡಾಕ, ಅದ್ರ ಬಗ್ಗೆ ಜನರ ಲಕ್ಷ್ಯ ಬೇರೆ ಕಡೆ ಡೈವರ್ಟ್ ಮಾಡಾಕ ಈ ರೀತಿಯ ವಿಚಾರಗಳನ್ನು ಸುಮ್ಮನೆ ಕೆದಕುವಂಥ ವಿಚಾರ ಮಾಡ್ತಾರೆ. ನಿಜವಾಗಿ ಇದರಲ್ಲಿ ಏನಾದರೂ ಹೂರ್ಣ ಇತ್ತಂದ್ರೆ ಇಷ್ಟು ದಿನ ಹಾಕಿ ಅವ್ರು ಸುಮ್ಮ ಕೊಡ್ತಿದ್ರು, ಇಷ್ಟೊತ್ತಿಗೆ ಇದ್ರ ಮೇಲೆ ಆಕ್ಷನ್ ತಗೊಳ್ತಿದ್ರು. ಅಂದ್ರೆ ನೀವು ಹಗರಣ ತೆಗೆದ್ರೆ ನಾವು ಕೂಡ ನಿಮ್ಮ ಹಗರಣಗಳು ತೆಗಿತೀವಿ ಅನ್ನೋ ಒಂದು ಬ್ಲಾಕ್ ಮೇಲ್ ತಂತ್ರನ? ಹಾಗಾದ್ರೆ ಅದು ಒಂದು ರೀತಿ ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಅನ್ಬೋದು. ಅಥವಾ ಇನ್ನೊಂದು ಐತಲ್ಲ, ಏನು ಇಲ್ಲದ ವಿಚಾರ ಎಬ್ಬಿಸಿ, ಇಲ್ಲದ ಧೂಳನ್ನು ಎಬ್ಬಿಸಿ ನಿಜವಾದ ವಿಷಯನ ಮರೆಮಾಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಇನ್ನೊಂದು ಬಿಜೆಪಿ, ನೀವು ಸೇರಿದಂತೆ ಬಿಜೆಪಿ ಒಂದು ಹೋರಾಟ ಮಾಡಿದ್ರಿ ವಾಲ್ಮೀಕಿ ನಿಗಮದ ಹಗರಣ ವಿಚಾರ. ಇದೇ ವಿಚಾರವಾಗಿ ಈಗಾಗಲೇ ಇಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಪ್ರಮುಖ ಅಂಶಗಳು ಅಂದ್ರೆ ನಾಗೇಂದ್ರ ಅವ್ರ ಪಾತ್ರ ಇದೆ, ಒಂದಷ್ಟು ಹಣ ವರ್ಗಾವಣೆ ಆಗಿದೆ, ತೆಲಂಗಾಣಕ್ಕೆ ಹೋಗಿದೆ ಅಂತ ಹೇಳಿ. ಇವತ್ತು ಇಡೀ ಚಾರ್ಜ್ ಶೀಟ್ ಆಗಿದ್ದು ಪೇಪರ್ ಮೂಲಕ ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇವರು SIT ಇಂದ ಒಂದು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ರು. ಅದರಲ್ಲಿ ನಾಗೇಂದ್ರನ ಪಾತ್ರದ ಬಗ್ಗೆ ಏನೂ ಉಲ್ಲೇಖನ ಇದ್ದಿದ್ದಿಲ್ಲ. ಅಂದರೆ ಈ ಕಾಂಗ್ರೆಸ್ ಸರ್ಕಾರ ತಾವು ಮಾಡಿದಂಥ ತಪ್ಪನ್ನು ಯಾವ ರೀತಿ ಮುಚ್ಕೊಳತ್ತಾರ ಅಂಥೇಳಿ ಗೊತ್ತಾಗ್ತೈತಿ. ಇವತ್ತು ಇಡಿ ಮಾಡಿದಂಥ ಚಾರ್ಜ್ ಶೀಟ್ದಲ್ಲಿ ನಾಗೇಂದ್ರ ಅವ್ರಿಗೆ 20 ಕೋಟಿ ಕೊಟ್ಟಿದ್ರ ಬಗ್ಗೆ ಮಾಡಿ ಅವ್ರನ್ನು ಕೂಡ ಇದರಲ್ಲಿ ಪಾರ್ಟಿ ಮಾಡಿದ್ದಾರೆ. ಇದು ಭಾಳ ಸರಿಯಾದ ಸ್ಟೆಪ್. ಇದು ನಾವೇನು ಹಿಂದಿಂದನೂ ಹೇಳ್ಕೊತ ಬಂದಿದ್ದೀವಿ. ಈ ST ಹಗರಣ, ವಾಲ್ಮೀಕಿ ಹಗರಣ, ST ಸಮಾಜದ ದುಡ್ಡು ಕಾಂಗ್ರೆಸ್ ಪಕ್ಷ ತಾವು ಹೊಡೆದೈತಿ. ಆ ದುಡ್ಡನ್ನು ತೆಗೆದುಕೊಂಡು ಎಲೆಕ್ಷನ್ ಅದು ಮಾಡೈತಂತೆ ನಾವು ಹಿಂದಿಂದ ಏನು ಹೇಳ್ಕೊತ ಬಂದಿದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ಇಡೀ ಒಂದು ಚಾರ್ಜ್ ಶೀಟನ್ನು ಮಾಡಿದ್ದು ನಾವು ಇಷ್ಟು ದಿನ ಏನು ಹೇಳ್ತಿದ್ವಿ ಅದು ಸತ್ಯ ಅನ್ನೋದು ಸಾಬೀತಾಗೈತೆ. ಒಂದ್ ಕಡೆ ಮೂಢ ಹಗರಣ, ಇನ್ನೊಂದ್ ಕಡೆ ಇಡಿ ಹಗರಣ ಕೂಡ ದೊಡ್ಡ ಮಟ್ಟ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಕೂಡ ನಡೀತಾರೆ. ಆದ್ರೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ಯಾರು ನನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಇವತ್ತು ಈ ಮೂಢ ಹಗರಣ ಏನೈತಿ ಇದು ಮುಖ್ಯಮಂತ್ರಿಗಳ, ನಾನು ಹಿಂದೆ ಕೂಡ ಹೇಳಿದ್ದೆ, ಅವರ ಪೆಟ್ಟಿಗೆಯ ಕೊನೆಯ ಮಳೆ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ ಅದಾಗುತ್ತೆ. ಇವತ್ತು ಅವ್ರ ರಾಜಕೀಯ ಜೀವನ ಈ ಮೂಢ ಹಗರಣದ ಮೂಲಕ ಅಂತ ಕಾಣ್ತದೆ. ಅಂದ್ರೆ ನಿಮ್ಮ ಹೋರಾಟಕ್ಕೆ ನೀವು ಕೂಡ ಪಾದಯಾತ್ರೆ ಸಕ್ರಿಯವಾಗಿ ಭಾಗಿಯಾಗಿದ್ರಿ, ನಿಮ್ಮ ಹೋರಾಟಕ್ಕೆ ಜಯ ಸಿಗುತ್ತಾ? ಹಾಗಾದ್ರೆ ಹೌದು, ನಮ್ಮ ಹೋರಾಟ ಅಷ್ಟೇ ಅಲ್ಲ, ಇದು ಜನರ ಭಾವನೆಗಳು, ಜನರ ಹೋರಾಟ. ಈ 80,000 ಜನ ಏನು ಅಪ್ಲಿಕೇಶನ್ ಹಾಕಿ ಜಾಗ ಸಿಗದ ಒದ್ದಾಡ್ತಾ ಇದ್ರು ಅವರೆಲ್ಲರ ಭಾವನೆಗೆ ಮತ್ತು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಜನರ ಅನಿಸಿಕೆ ಏನೈತಿ ಅದಕ್ಕೆ ಜಯ ಸಿಕ್ಕಂಗೆ ಆಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಅರವಿಂದ್ ಬೆಲ್ಲದವರ ಮತ್ತೆ. ಯಾಕಂದ್ರೆ ಈ ರೀತಿಯಾದ ಕಮಿಟಿಗಳನ್ನ ಮಾಡುವಂಥದ್ದು ಏನಿದೆ ನಮ್ಮ ಒಂದು ರೀತಿಯ ಬ್ಲಾಕ್ ಮೇಲ್ ಮಾಡುವಂಥದ್ದು. ಯಾಕಂದ್ರೆ ಇಷ್ಟು ದಿನ ಏನ್ ಮಾಡಿದ್ವಿ, ಯಾವುದೇ ತನಿಖೆಗಳು ಆಗ್ಲೇಬೇಕು ಇಲ್ಲ ಅಂತ ಹೇಳಲ್ಲ. ಈಗ ನಾವು ಮೂಢ ಹಗರಣ ಆಗ್ಬೋದು, ವಾಲ್ಮೀಕಿ ಹಗರಣ ಆಗ್ಬೋದು, ಇದ್ರ ಬಗ್ಗೆ ನಾವು ಹೋರಾಟ ಏನ್ ಮಾಡ್ತಾ ಇದೀವಿ, ಈ ಒಂದು ಹಗರಣದ ಡೈವರ್ಷನ್ ಮಾಡ್ಲಿಕ್ಕೆ, ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ಇದನ್ನು ಬೇರೆ ಕಡೆ ಸೆಳೆಯಲಿಕ್ಕೋಸ್ಕರ ಈ ರೀತಿಯಾದ ಕಮಿಟಿಗಳನ್ನ ಮಾಡ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲಿ, ತನಿಖೆ ಆಗಲಿ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಮುಖ್ಯಮಂತ್ರಿಗಳೇ ಒಂದು ಮೂಢ ಹೋರಾಟ ಮಾಡ್ತಿದ್ರೆ ನಮಗೆ ಜಯ ಸಿಗುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.